ಕರೆಂಟ್ ಟೈಮ್ನ ಡಿಸ್ಪ್ಲೇ ಮಾಡಬೇಕು ಅಂತ ಅಂದಾಗ ಎಕ್ಸೆಲಲ್ಲಿ ಕಂಟ್ರೋಲ್ ಶಿಫ್ಟ್ ಮತ್ತು ಸೆಮಿಕೋಲನ್ ಕಾಂಬಿನೇಷನ್ ಕೀ ಪ್ರೆಸ್ ಮಾಡ್ತೀರಾ. ಆವಾಗ ನಿಮಗೆ ಡಿಸ್ಪ್ಲೇ ಆಗೋದಿಲ್ಲಿ ಬರೀ ಅವರ್ಸ್ ಮತ್ತು ಮಿನಿಟ್ಸ್, ಸೆಕೆಂಡ್ಸ್ 00 ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ನನಗೆ ಸೆಕೆಂಡ್ಸು ಬೇಕು ಅಂತ ಅಂದಾಗ ಒಂದು ಚಿಕ್ಕ ಟ್ರಿಕ್ ಇದೆ ಇಲ್ಲಿ. ಫಸ್ಟ್ ಸೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಟ್ಯಾಬಲ್ಲಿ ನಂಬರ್ಸ್ ಗ್ರೂಪಲ್ಲಿ ಏನಿದೆ ಇಲ್ಲಿ ಜನರಲ್ ಪಕ್ಕ ಡ್ರಾಪ್ ಡೌನ್ ಏನಿದೆ ಡೌನ್ ಆ್ಯರೋ ಅದನ್ನು ಕ್ಲಿಕ್ ಮಾಡಿ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಈ ಸೆಲ್ಗೆ ಟೈಮ್ ಫಾರ್ಮ್ಯಾಟಿಂಗ್ ಮಾಡಿದ್ದೀನಿ. ಇಲ್ಲಿ ಇವಾಗ ಈಸ್ ಈಕ್ವಲ್ ಟು ನೌ ಫಂಕ್ಷನ್ನ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡೋಕ್ಕೆ ಮುಂಚೆ F9 ಕೀ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಎಂಟರ್ ಕೀನ ಪ್ರೆಸ್ ಮಾಡಿ. ಇವಾಗ ನೀವು ನೋಡ್ಬೋದು ಟೈಮ್ ಫಿಕ್ಸ್ ಆಗೂ ಇದೆ, ಜೊತೆಗೆ ನಮಗೆ ಅವರ್ಸ್, ಮಿನಿಟ್ಸ್ ಮತ್ತು ಸೆಕೆಂಡ್ಸು ಕೂಡ ತೋರಿಸ್ತಾ ಇದೆ. ಅದ್ರ ಜೊತೆಗೆ ನಮಗೆ ಇದು AM PM ಬರಬೇಕು. ಇದು 24 ಅವರ್ ಫಾರ್ಮ್ಯಾಟಲ್ಲಿ ಇರೋದ್ರಿಂದ ನಮಗೆ 12 ಅವರ್ ಫಾರ್ಮ್ಯಾಟಲ್ಲಿ AM PM ಜೊತೆಗೆ ಬರಬೇಕು ಅಂತ ಅಂದಾಗ ಅದೇ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ 1 ಕೀ ಪ್ರೆಸ್ ಮಾಡಿ. ಕಂಟ್ರೋಲ್ 1 ಕೀ ಪ್ರೆಸ್ ಮಾಡಿದಾಗ ನಿಮಗೆ ಫಾರ್ಮ್ಯಾಟ್ ಸೆಲ್ಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ಕ್ಯಾಟಗರಿನಲ್ಲಿ ಟೈಮ್ ಏನಿದೆ ಸೆಲೆಕ್ಟ್ ಮಾಡಿಕೊಂಡಾಗ ಬಲಗಡೆ ನಿಮಗೆ ಟೈಮ್ ಫಾರ್ಮ್ಯಾಟ್ ಬೇರೆ ಬೇರೆ ಥರ ಬರುತ್ತೆ. ಅದರಲ್ಲಿ ಇಲ್ಲಿ ಕೆಳಗಡೆ 01, 30, 55 PM ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿ. ನಿಮಗೆ ಇದು ಟೈಮ್ ಏನಿದೆ AM PM ಫಾರ್ಮ್ಯಾಟಲ್ಲಿ 12 ಅವರ್ ಫಾರ್ಮ್ಯಾಟಲ್ಲಿ AM PM ಜೊತೆಗೆ ಬರುತ್ತೆ.